ಮಾಲ್ತಿ ಮತ್ತೆ ಮನೆಗೆ ಹೋದ್ಲ. ಹೈದರಾಬಾದಿಂದ ಅನಿತಾ ವಾಪಸ್ ಬಂದ್ಲ. ಚಿಕ್ಕಪ್ಪ ಮತ್ತೆ ಮದುವೆ ಆದ್ನ. ಈ ಎಲ್ಲ ಪ್ರಶ್ನೆಗಳು ಕಾಡುವಂಥವು ಕತೆ ಗಾಚರ್ ಗೋಚರ್. ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಪುಸ್ತಕ ಗಾಚರ್ ಗೋಚರ್. ಇದು ಬರೆದಿರುವಂಥವ್ರು ವಿವೇಕ್ ಶಾನ್ಭೋಗ್ರು. ಈ ಕತೆ ಬರೀ ಕನ್ನಡದಲ್ಲದೆ ಮಲಯಾಳಂ ಮತ್ತು ಇಂಗ್ಲೀಷಲ್ಲಿ ಕೂಡ ಅನುವಾದ ಆಗಿದೆ. ಇಂಗ್ಲೀಷಲ್ಲಿ ಕೂಡ ಇದು ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಬುಕ್ಸ್. ಈ ಪುಸ್ತಕ ಒಂದು ಸೈಕಲಾಜಿಕಲ್ ಡ್ರಾಮಾ ಆಗಿದೆ. ಕತೆ ಅತ್ಯುತ್ತಮವಾಗಿದೆ. ಎಲ್ಲರೂ ಒಂದ್ಸತಿ ಓದಲೇಬೇಕು. ಒಂದು ಲೈನಲ್ಲಿ ಹೇಳಬೇಕು ಅಂದರೆ, ನಮ್ಮಲ್ಲಿ ಒಂದು ಗಾದೆ ಮಾತಿದೆ, ಅಲ್ಪನ್ಗೆ ಐಶ್ವರ್ಯ ಬಂದರೆ ಅರ್ಧ ರಾತ್ರಿಲೂ ಕೊಡೆ ಹಿಡಿದಂತೆ. ಹಾಗೆ ಇದ್ದಕ್ಕಿದ್ದಂಗೆ ಹಣ, ಆಸ್ತಿ, ಸಂಪತ್ತು ಇವೆಲ್ಲ ಬಂದರೆ ಹೇಗೆ ದಾರಿ ತಪ್ತಾರೆ, ಹಣ ಹೇಗೆ ಅವ್ರನ್ನ ಆಟ ಆಡ್ಸುತ್ತೆ, ಇದೇ ಈ ಕಥೆಯ ಸಾರಾಂಶ. ನೀವು ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಇದರ ಕ್ಲೈಮ್ಯಾಕ್ಸ್ ಓದಬೇಕು. ಇಟ್ಸ್ ಓಪನ್ ಎಂಡೆಡ್. ಓದ್ತಾ ಇದ್ದರೆ ಯಾವಾಗ ನೀವು ಪುಸ್ತಕ ಮುಗಿಸ್ತೀರಿ ಅನ್ನೋದೇ ಗೊತ್ತಾಗಲ್ಲ. ನೀವು ಒಮ್ಮೆ ಓದಿ, ಬೇರೆಯವ್ರಿಗೂ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು.